ಇವತ್ತು ವೈದ್ಯ ದಿನಾಚರಣೆ. ನಾವು ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ಇಂದ ಆಚರಿಸ್ತಾ ಇದ್ದೀವಿ. ಸೊ ನಮ್ ಚೀಫ್ ಗೆಸ್ಟ್ ಆಗಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ವೀರಭದ್ರಯ್ಯ ಅವರು ಬಂದಿದ್ರು. ನಮ್ಮ ಪ್ರೆಸಿಡೆಂಟ್ ಆದಂತ ಡಾಕ್ಟರ್ ಭರತ್ರಾಜು, ಜಾಯಿಂಟ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ಸ್ ಎಲ್ಲ, ಮತ್ತೆ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ಮೆಂಬರ್ಸ್ ಎಲ್ಲ ಇದ್ರು. ಸೊ ಈ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ದಿನ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ, ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಜನರಿಗೋಸ್ಕರ ಬಹಳ ಸೇವೆ ಮಾಡಿರುವಂತ ಡಾಕ್ಟರ್ನ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ನಾವು ಸನ್ಮಾನ ಇಟ್ಕೋತೀವಿ. ಈ ಡಾಕ್ಟರ್ BC ರಾಯ್ ಅವರ ಮೆಮೊರಿಯ ದಿನದಂದು ನಾವು ಅವ್ರಿಗೆ ಸನ್ಮಾನ ಇಟ್ಕೊಂಡು ಪ್ರೋತ್ಸಾಹ ಮಾಡ್ತೀವಿ. ಇದೇ ರೀತಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಜನರಿಗೋಸ್ಕರ, ಬಡವರಿಗೋಸ್ಕರ ಸಾಕಷ್ಟು ಸೇವೆಗಳನ್ನು ಮಾಡ್ತಾ CME ಮಾಡಿ, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡಿ, ರೆಗ್ಯುಲರ್ ಆರೋಗ್ಯ ಚೆಕಪ್ಗಳನ್ನ ಮಾಡಿ, ಮತ್ತೆ ಪಬ್ಲಿಕ್ ಹೆಲ್ತ್ ಗೆಸ್ಟ್ ಲೆಕ್ಚರ್ಸ್ನೆಲ್ಲ ಕಂಡಕ್ಟ್ ಮಾಡಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ವತಿಯಿಂದ ನಿರತವಾಗಿ ನಾವು ಎಲ್ಲ ರೋಗಿಗಳಿಗೂ ಆದಷ್ಟು ನಮ್ಮ ಕೈಲಾದಂತ ಸೇವೆಯನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ಬಹಳ ಹೆಚ್ಚು ಸಂಖ್ಯೆ ಇರುವಂತ, ಭಾರತದಲ್ಲೇ ನಮ್ಮ ಬ್ರಾಂಚು ಫಸ್ಟ್ ಅಲ್ಲಿ ಇರೋದು. 8,000 ಮೆಂಬರ್ಸ್ ಇದ್ದಾರೆ ನಮ್ಮಲ್ಲಿ. 8,000 ಮೆಂಬರ್ ಅಲ್ಲಿ ನಾವು ಆದಷ್ಟು ಯಾರ್ಯಾರು ಸೇವೆ ಮಾಡಿದರೆ ಮಿನಿಮಮ್ 15 ಜನನ ನಾವು ಪ್ರತಿ ವರ್ಷ ಗುರುತಿಸಿ ಅವ್ರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡ್ತೀವಿ. ವೈದ್ಯ ವೃತ್ತಿ ನಾವು ತಗೊಳ್ವಾಗ್ಲೇನೆ ನಾವು ಪ್ರತಿಜ್ಞೆ ಮಾಡಿರ್ತೀವಿ, ಎಲ್ಲಾ ವೈದ್ಯರು ಎಲ್ಲಾ ರೋಗಿಗಳಿಗೂ ಜನ ಭೇದ, ಜಾತಿ ಭೇದ, ವರ್ಣ ಭೇದ ಎಲ್ಲಾ ಭೇದಗಳನ್ನ ತೊರೆದು ಅವ್ರಿಗೆ ನಾವು ಸೇವೆ ಮಾಡ್ತೀವಿ ಅಂತ ನಮ್ಮ ವೈದ್ಯ ವೃತ್ತಿಯಲ್ಲಿ ಪ್ರಮಾಣ ಮಾಡಿರ್ತೀವಿ. ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಮ್ಮ ಡಾಕ್ಟರ್ಸ್ಗಳಿಗೆ ಏನೇ ತೊಂದರೆ ಇರಲಿ, ಕುಂದು ಕೊರತೆ ಇರಲಿ, ನಾವು ಅದನ್ನ ನಿವಾರಣೆ ಮಾಡಿ ನಮ್ಮ ಬಳಿ ಬಂದು ಯಾರ ಈಗ ಯಂಗ್ ಡಾಕ್ಟರ್ಸ್ಗಾಗ್ಲಿ, ಯಾರ್ಯಾರಿಗೆ ಶೋಷಣೆ ಆಗ್ಲಿ, ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ಏನಾದ್ರು ರೋಗಿಗಳು ಮತ್ತೆ ಅವರ ಅಟೆಂಡರ್ಗಳು ತೊಂದರೆ ಮಾಡೋದಾಗ್ಲಿ, ಇಂಥವೆಲ್ಲ ಮಾಡೋದನ್ನ ನಾವು ಪ್ರಿವೆಂಟ್ ಮಾಡ್ತೀವಿ. ಮತ್ತು ಅವ್ರ ಜೊತೆಲಿ ಇದ್ದು ನಮ್ಮ ವೈದ್ಯರುಗಳಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಎಲ್ಲಾರನು ನಾವು ಜೊತೆಲಿ ತಗೊಂಡು ಹೋಗ್ತಾ ಇದೀವಿ. ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಅವರೆಲ್ಲ ಇನ್ವಾಲ್ವ್ ಆಗಿ ಐ ಡೊನೇಷನ್ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪು, ಮತ್ತೆ ಇವಾಗ ಆರ್ಗನ್ ಡೊನೇಷನ್ ಅನ್ನೋದ್ರ ಬಗ್ಗೆ ನಾವು ಎಲ್ಲ ಮೋಟಿವೇಟ್ ಮಾಡ್ತಾ ಇದೀವಿ. ಈಗ ಮೊನ್ನೆ ನಡೆದಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲೂ ಸುಧಾ ಆಲ್ ಓವರ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜೊತೆ ನಾವು ಅಸೋಸಿಯೇಷನ್ ಮಾಡಿ ನಾವು ಎಷ್ಟೊಂದು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ನ ಈ ಮೆಜೆಸ್ಟಿಕ್ ಅಲ್ಲಿ ಆಗ್ಲಿ, ಮತ್ತೆ ನಮ್ಮ BMTC ಮೆಟ್ರೋ ಸ್ಟೇಷನ್ಸ್ ಗಳಲ್ಲಿ, ಮತ್ತೆ ನಮ್ಮ ಚಾಮರಾಜಪೇಟೆ ಸುತ್ತಮುತ್ತ ಎಲ್ಲ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ಹಮ್ಮಿಕೊಂಡಿದೀವಿ. ಎಷ್ಟೊಂದು ಮಕ್ಳುಗಳಿಗೆ ನಾವು ಐಡೆಂಟಿಫೈ ಮಾಡಿ ಪೋಲಿಯೋ ಲಸಿಕೆಯನ್ನು ಹಾಕಿದೀವಿ. ಸೊ ನಿರರಿತವಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ಬಹಳಷ್ಟು ಸೇವೆ ಮಾಡ್ತಿದೆ ಜನರಿಗೋಸ್ಕರ. ಸೊ ನಮ್ಮ ಸಂಘದಲ್ಲಿ ಯಾರ್ಯಾರು ಇನ್ನೂ ಮೆಂಬರ್ಶಿಪ್ ತಗೊಂಡಿಲ್ಲ ಅವ್ರಿಗೆಲ್ಲ ನಾವು ಮೋಟಿವೇಟ್ ಮಾಡಿ ಮೆಂಬರ್ಶಿಪ್ ತಗೊಳ್ಳಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ನಮ್ಮಲ್ಲಿ ಸಾಕಷ್ಟು ಸ್ಕೀಮ್ಸ್ಗಳಿವೆ. ಇಂಡಿಮ್ನಿಟಿ ಸ್ಕೀಮ್ ಆಗ್ಬೋದು, ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಆಗ್ಬೋದು, ಹೆಲ್ತ್ ಸ್ಕೀಮ್ ಆಗ್ಬೋದು. ಇಂಥವೆಲ್ಲ ಮಾಡಿ ನಮ್ಮ ಫೆಟರ್ನಿಟಿಗೆ ನಾವೆಲ್ಲರನ್ನ ಜೊತೆಲಿ ತಗೊಂಡು ಹೋಗ್ತಾ ಇದೀವಿ. ಮತ್ತೆ ಐ ಆಮ್ ವೆರಿ ಫೀಲಿಂಗ್ ಪ್ರೌಡ್ ದ್ಯಾಟ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ಸೆಕ್ರೆಟರಿ ಆಗಿ ಇದು ನನ್ನ 5th ಟರ್ಮ್ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಅಷ್ಟು ಜನನ ಎಲ್ಲ ನಾವೆಲ್ಲರನ್ನು ಜೊತೆಲಿ ತಗೊಂಡು ವೈದ್ಯ ವೃತ್ತಿನ ಸೇವೆಯನ್ನು ಸ್ಮರಿಸುತ್ತಾ ಇವತ್ತು BC ರಾಯ್ ಅವರ ಪಥದಲ್ಲಿ ಅವರು ನಮ್ಗೆ ಗೈಡ್ ಮಾಡಿರುವಂತದ್ನೆಲ್ಲ ನಾವು ಕಂಟಿನ್ಯೂ ಮಾಡಿ ಆದಷ್ಟು ನಮ್ಮಲ್ಲಿ ಸೊಸೈಟಿಲಿ ಒಳ್ಳೆ ಹೆಸರನ್ನ ಗಳಿಸೋಸ್ಕರ ಬರುವಂತ ಮುಂಬರುವ ಪೀಳಿಗೆಗಳಿಗೂ ನಾವೆಲ್ಲ ಮಾದರಿಯಾಗಿ ನಿಲ್ಲೋಣ ಅಂತೇಳಿ ನಾವು ಇವತ್ತು ಡಾಕ್ಟರ್ಸ್ ಡೇ ದಿನ ಎಲ್ಲಾರ್ಗು ನಾವು ವಿಶ್ವ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನಾನು ಒಂದೆರಡು ಮಾತನ್ನ ನಾನು ಮುಗಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಕುಮಾರ್ KN. ನಾನು ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, HCG ಹಾಸ್ಪಿಟಲ್ ಬೆಂಗಳೂರು. ಮತ್ತೆ ನಮ್ಮ ಹಾಸ್ಪಿಟಲ್ ಇದೆ ಶ್ರೀನಿವಾಸ ಕ್ಯಾನ್ಸರ್ ಆಸ್ಪತ್ರೆ, ನಾಗರಬಾವಿ, ಬೆಂಗಳೂರಿನಲ್ಲಿ. ನಾವು ಆದಷ್ಟು ಕ್ಯಾನ್ಸರ್ ರೋಗಿಗಳಿಗೂ ಸುಧಾ BPL ಕಾರ್ಡ್ ನಳಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಸಾಕಷ್ಟು ನಾವು ವೈದ್ಯ ವೃತ್ತಿಯಲ್ಲಿ ನಾನು ಕೂಡ ಸೇವೆ ಸಲ್ಲಿಸ್ತಾ ಇದ್ದೀನಿ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ನಮಸ್ಕಾರ, ನಾನು ಭರತ್ರಾಜುಜಿ ಅಂತ ಆರ್ಥೋಪೆಡಿಕ್ಸ್ ಪ್ರಾಧ್ಯಾಪಕನಾಗಿ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಬೆಂಗಳೂರು ಶಾಖೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಈ ವರ್ಷ ನಾನು ನಿಯೋಜಿತನಾಗಿದ್ದೀನಿ. ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ಇದರ ವಿಶೇಷತೆ ಏನಂದ್ರೆ, ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ.
ಅದಕ್ಕಿಂತ ಹೆಚ್ಚಾಗಿ ಅವರು ಈ ವಾಸ್ ರಿನೌಂಡ್ ಡಾಕ್ಟರ್, ವೈದ್ಯರು ಮತ್ತು ಸರ್ಜನ್ ಅಂಡ್ ಫಿಸಿಷಿಯನ್ ಎರಡೂ ಆಗಿದ್ರು. ಅವರು FRCS ಆಮೇಲೆ MRCP ಎರಡೂ ಡಿಗ್ರಿಗಳನ್ನ ಒಟ್ಟಿಗೆ ಇಂಗ್ಲೆಂಡಲ್ಲಿ ಪಡೆದು ಭಾರತದಲ್ಲಿ ಸೇವೆ ಮಾಡಬೇಕು ಅಂತ ಬಂದು ನಂತರ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿ ಗಾಂಧೀಜಿ ಅವರ ಒತ್ತಾಯದ ಮೇರೆಗೆ, ಪ್ರೇರಣೆ ಎಲ್ಲ ಒತ್ತಾಯ, ಅವರಿಗೆ ಡಾಕ್ಟರ್ ವೃತ್ತಿ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಬಟ್ ಗಾಂಧೀಜಿಯವರು ಒತ್ತಾಯ ಮಾಡಿದ್ದಕ್ಕೆ ರಾಜಕೀಯದಲ್ಲಿ ಧುಮುಕಿ ದಕ್ಷಿಣ ಬಂಗಾಳದ ದ್ವಿತೀಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ದಿನದ ವಿಶೇಷತೆ ಏನೆಂದರೆ ಅವರ ಹುಟ್ಟು ದಿನ ಮತ್ತು ಅವರ ಮರಣ ದಿನ ಎರಡೂ ಒಂದೇ. ಅವರು ಮುಖ್ಯಮಂತ್ರಿಗಳು ಆಗಿದ್ದಾಗಲೂ ಕೂಡ ಪ್ರತಿದಿನ ಸಾಮಾನ್ಯ ರೋಗಿಗಳನ್ನು ಅವರು ಕ್ಲಿನಿಕ್ ಅಲ್ಲಿ 2 ಅವರ್ ಮೀಟ್ ಮಾಡ್ತಾ ಇದ್ರು, ತಪಾಸಣೆ ಕೊಡ್ತಾ ಇದ್ರು. ಅವರ ಮರಣ ಹೊಂದಿದ ದಿನವೂ ಅವರು ಬೆಳಿಗ್ಗೆ ಕ್ಲಿನಿಕ್ ಅಲ್ಲಿ ರೋಗಿಗಳನ್ನು ಚಿಕಿತ್ಸೆ ನೀಡಿ ನಂತರ ತಮ್ಮ ಕೊಠಡಿಗೆ ತೆರಳಿದ ಮೇಲೆ ಅವರ ಅಂತ್ಯವಾಗುತ್ತೆ. ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲು ಬಂದ ಹಲವಾರು ಅಭಿಮಾನಿಗಳು ಅವತ್ತು ಅವರ ಶೋಕ ಸಾಗರದಲ್ಲಿ ಮುಳುಗಿರ್ತಾರೆ. ಇಂಥ ಒಬ್ಬ ಮಹಾನ್ ಚೈತನ್ಯದ ಬಗ್ಗೆ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ 1991ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ರತ್ನ ಅವಾರ್ಡ್ ಕೊಟ್ಟಾಗ ಅವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಾಗಿ ನೆರವೇರಿಸಬೇಕು ಅಂತ ಕೇಳಿಕೊಂಡು ಆವಾಗಿಂದ ನಾವು ನಡೆಸ್ಕೊಂಡ್ ಬಂದಿದ್ದೀವಿ. ಈ ವರ್ಷ ದ ಥೀಮ್ ಆಫ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ಸ್ ಡೇ ಏನು ಅಂದ್ರೆ ಬಿಹೈಂಡ್ ದ ಹೀಲ್ಸ್ ದ ಹೀಲರ್ಸ್. ವೈದ್ಯರು ದೇವರು ಅಂತ ಕರೆಸ್ಕೊಂಡ್ರು, ವೈದ್ಯರು ಕೂಡ ಮನುಷ್ಯರು. ಅವ್ರಿಗಿರ್ತಕ್ಕಂಥ ಕೆಲಸದ ಒತ್ತಡ ಮತ್ತು ಅವ್ರಿಗೂ ಆಗ್ತಕ್ಕಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುವುದು ಅಷ್ಟೇ ಮುಖ್ಯ. ರೋಗಿಗಳ ತಪಾಸಣೆ ಎಷ್ಟು ಮುಖ್ಯವೋ ಅವರು ವೈದ್ಯರು ತಮ್ಮ ಬಗ್ಗೆ ಕೂಡ ಕಾಳಜಿ ವಹಿಸುವುದು ಥೀಮ್ ಇಟ್ಕೊಂಡು ರಾಷ್ಟ್ರಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬೆಂಗಳೂರು ವತಿಯಿಂದ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ 16 ಜನ ಹಿರಿಯ ವೈದ್ಯರು, ಅದರಲ್ಲಿ ಹಲವಾರು ಜನ ಅವರು 2-3 ತಲೆಮಾರುಗಳಿಂದ ಶಿಕ್ಷಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತ 16 ಜನನ ಗುರುತಿಸಿ ಬೆಂಗಳೂರು ಶಾಖೆಯಿಂದ ಪ್ರಪ್ರಥಮ ಬಾರಿಗೆ, ಪ್ರತಿ ವರ್ಷ 10 ಜನಕ್ಕೆ ನಾವು ಇದು ಮಾಡ್ತಾ ಇದ್ವಿ, ಪ್ರಪ್ರಥಮ ಬಾರಿಗೆ 16 ಜನಕ್ಕೆ ವೈದ್ಯ ರತ್ನ ಅಂತ ಅವಾರ್ಡ್ನ ಇವತ್ತು ನಾವು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮ 1991 ನಡೀತಾ ಇದೆ. ಎಲ್ಲ IMA ಎಲ್ಲ ಶಾಖೆಗಳು, ನಮ್ಮ ಕರ್ನಾಟಕ ಸ್ಟೇಟ್ ಶಾಖೆ ಜುಲೈ 1ನೇ ತಾರೀಕು ಕಾರ್ಯಕ್ರಮ ನಡೆಸಿ ಅವತ್ತು ಇಡೀ ರಾಜ್ಯದಲ್ಲಿ 17 ಜನರನ್ನ ಗುರುತಿಸಿ ಈ ಒಂದು ಅವಾರ್ಡ್ನ ಕೊಟ್ಟಿದ್ರು. ಬ್ಯಾಂಗ್ಳೂರ್ ಬ್ರಾಂಚ್ ಇಂದ ಇವತ್ತು 4ನೇ ತಾರೀಕು, ಯಾಕಂದ್ರೆ ಒಂದೇ ದಿನ 2 ಪ್ರೋಗ್ರಾಮ್ ಓವರ್ಲ್ಯಾಪ್ ಆಗೋದು ಬೇಡ ಅಂದ್ಬಿಟ್ಟು ಇವತ್ತು ನಾವು 16 ಜನನ ಗುರುತಿಸಿ 1991ರಿಂದ ಇದು ನಡ್ಕೊ ಬರ್ತಾ ಇದೆ. ಸರ್, ಡಾಕ್ಟರ್ ಭರತ್ ರಾಜು ಅಂತ. ಬೇಸಿಕ್ಲಿ ನಾನು ಆರ್ಥೋಪೆಡಿಕ್ ಸರ್ಜನ್. ನಾನು ಕೆಂಪೇಗೌಡ ವಿದ್ಯಾಸಂಸ್ಥೆಯಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಬೆಂಗಳೂರು ಶಾಖೆಯ IMA ಪ್ರೆಸಿಡೆಂಟ್ ಆಗಿದ್ದೀನಿ.